ಅಸ್ಸಾಂ ಜೈಲಿನ 164 ವರ್ಷಗಳ ಇತಿಹಾಸದಲ್ಲಿ ಜೈಲ್ ಬ್ರೇಕ್ ಆಗಿಲ್ಲ. ದಿಬ್ರುಗಢ ಕೇಂದ್ರ ಕಾರಾಗೃಹವು ವಿಶಿಷ್ಟ ದಾಖಲೆಯನ್ನು ಹೊಂದಿದೆ. ಅಸ್ಸಾಂನ 164 ವರ್ಷಗಳಷ್ಟು ಹಳೆಯದಾದ ಈ ಜೈಲಿನಲ್ಲಿ ಒಂದೇ ಒಂದು ಜೈಲ್ ಬ್ರೇಕ್ ಘಟನೆಯೂ ನಡೆದಿಲ್ಲ. ದಿಬ್ರುಗಢ ಕೇಂದ್ರ ಕಾರಾಗೃಹವು ವಿಶಿಷ್ಟ ದಾಖಲೆಯನ್ನು ಹೊಂದಿದೆ. ಅಸ್ಸಾಂನ 164 ವರ್ಷಗಳಷ್ಟು ಹಳೆಯದಾದ ಈ ಜೈಲಿನಲ್ಲಿ ಒಂದೇ ಒಂದು ಜೈಲ್ ಬ್ರೇಕ್ ಘಟನೆಯೂ ನಡೆದಿಲ್ಲ. ಪಂಜಾಬ್ನ ಆಮೂಲಾಗ್ರ ಬೋಧಕ ಅಮೃತಪಾಲ್ ಸಿಂಗ್ ಮತ್ತು ಅವರ 9 ಸಹಾಯಕರಿಗೆ ಈಗ ಮುಖ್ಯಾಂಶಗಳನ್ನು ನೀಡುತ್ತಿರುವ ಈ ಹೈ ಸೆಕ್ಯುರಿಟಿ ಜೈಲಿನ ಸ್ಥಳವು ವಿಶಿಷ್ಟವಾಗಿದೆ. ಪ್ರಬಲ ಬ್ರಹ್ಮಪುತ್ರ ಒಂದು ಬದಿಯಲ್ಲಿ ನೈಸರ್ಗಿಕ ಕಂದಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸುತ್ತಮುತ್ತಲಿನ ಪೊಲೀಸ್ ಮೀಸಲು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ. ದಿಬ್ರುಗಢವು ಈಶಾನ್ಯದ ತುದಿಯಲ್ಲಿದೆ. ಮುಖ್ಯ ಭೂಭಾಗಕ್ಕೆ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ, ರಸ್ತೆ. ಜೈಲ್ ಬ್ರೇಕ್ನ ಭಯಾನಕ ದಾಖಲೆಯಲ್ಲಿ ಜೈಲು ಕೈದಿಗಳಲ್ಲಿ ಭಯವನ್ನು ಉಂಟುಮಾಡುತ್ತದೆ. ಅವರನ್ನು ಹೆದರಿಸುವ ಇನ್ನೊಂದು ಅಂಶವೆಂದರೆ ದೇಬೇಶ್ವರ್ ನಿಯೋಗ್ ಎಂಬ ಜೈಲರ್ ಕಥೆಗಳು. 1970ರ ದಶಕದ ಮಧ್ಯಭಾಗದಲ್ಲಿ ಈ ಜೈಲಿನಲ್ಲಿ ಕಟ್ಟುನಿಟ್ಟಾದ ಜೈಲರ್ ಎಂದು ಕರೆಯಲ್ಪಡುವ ನಿಯೋಗ್ ಅನ್ನು ಎದುರಿಸುವ ಆಲೋಚನೆಯಲ್ಲಿಯೂ ಸಹ ದಿಬ್ರುಗಢದ ಜನರು ಇಂದಿಗೂ ಮಾತನಾಡುವ ಒಬ್ಬ ಜೈಲರ್ ದೇಬೇಶ್ವರ್ ನಿಯೋಗ್ ಅವರು 1974-77ರವರೆಗೆ ಇಲ್ಲಿ ಸೇವೆ ಸಲ್ಲಿಸಿದರು ಎಂದು ದಿಬ್ರುಗಢ ಶಾಸಕ ಪ್ರಶಾಂತ ಪುಕನ್ ಈ ವೃತ್ತಾಂತವನ್ನು ಹಂಚಿಕೊಂಡಿದ್ದಾರೆ. ಅವರು ತುಂಬಾ ಕಟ್ಟುನಿಟ್ಟಾಗಿದ್ದರು ಮತ್ತು ಖೈದಿಗಳು ಅವನ ದೃಷ್ಟಿಯಲ್ಲಿ ಭಯದಿಂದ ನಡುಗಿದರು ಎಂದು ಬಿಜೆಪಿ ನಾಯಕ ಈ ಮೇಲಿನ ಅಸ್ಸಾಂ ಪಟ್ಟಣದಲ್ಲಿ ಹುಟ್ಟಿ ಬೆಳೆದರು. 1859-60ರಲ್ಲಿ ಈ ಜೈಲನ್ನು ಸ್ಥಾಪಿಸಲಾಯಿತು. ಆ ದಿನಗಳಲ್ಲಿ ಬ್ರಿಟಿಷರು ಮೇಲಿನ ಅಸ್ಸಾಂನ ಸ್ಥಳಗಳಲ್ಲಿ ದಿಬ್ರುಗಢಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದರು. ಬ್ರಿಟಿಷರು ಈ ಪಟ್ಟಣಕ್ಕೆ ಆದ್ಯತೆ ನೀಡಲು ಒಂದು ಕಾರಣವನ್ನು ಪುಕನ್ ಹೇಳಿದರು. ಅದು ನದಿ ಬಂದರನ್ನು ಹೊಂದಿತ್ತು. ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಕೈದಿಗಳು ಜೈಲಿನ ಆವರಣದಲ್ಲೇ ಸಾವಯವ ತರಕಾರಿಗಳನ್ನು ಬೆಳೆಯುತ್ತಾರೆ ಎಂದರು. ಜೈಲಿನಲ್ಲಿ ಇನ್ನೂ ಕೆಲವು ಉತ್ಪಾದನಾ ಘಟಕಗಳಿವೆ. ಕೈದಿಗಳು ಸಾಬೂನು, ಬಿದಿರು, ಬೆತ್ತದ ಮಲ ಇತ್ಯಾದಿಗಳನ್ನು ತಯಾರಿಸುತ್ತಾರೆ. ಅಸ್ಸಾಂನಲ್ಲಿ 6 ಕೇಂದ್ರ ಕಾರಾಗೃಹಗಳಿವೆ. ಅಮೃತಪಾಲ್ ಮತ್ತು ಅವರ ಸಹಾಯಕರನ್ನು ಇರಿಸಲು ಚಹಾ ಮತ್ತು ತೈಲ ಸಮೃದ್ಧವಾಗಿರುವ ದಿಬ್ರುಗಢದಲ್ಲಿರುವುದನ್ನು ಏಕೆ ಆರಿಸಿಕೊಂಡರು ಎಂಬುದನ್ನು ಅಧಿಕಾರಿಗಳು ಬಹಿರಂಗಪಡಿಸಲಿಲ್ಲ. ಇದರ ಬಗ್ಗೆ ಕೇಳಿದಾಗ ಪೊಲೀಸ್ ಮಹಾನಿರ್ದೇಶಕ ಜಿಪಿ ಸಿಂಗ್ ಈ ಪತ್ರಿಕೆಗೆ ತಿಳಿಸಿದರು. ಅವರನ್ನು ಅಮೃತಪಾಲ್ ಇರಿಸಲಾಗಿದ್ದ ಯಾವುದೇ ಜೈಲಿಗೆ ನೀವು ಈ ಪ್ರಶ್ನೆಯನ್ನು ಕೇಳಿದ್ದೀರಿ ಅಲ್ಲವೇ? ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಅತ್ಯಂತ ಭದ್ರತೆಯ ಜೈಲು ಇದಾಗಿದೆ ಎಂದು ಫುಕನ್ ಹೇಳಿದ್ದಾರೆ. ವಿಮಾನ ನಿಲ್ದಾಣವು ಕೇವಲ 15 ಕಿಮಿ ದೂರದಲ್ಲಿದೆ. ಒಂದು ರಸ್ತೆ ಸಿವಿಲ್ ಕೋರ್ಟ್ ಮತ್ತು ಜೈಲುಗಳನ್ನು ಇಬ್ಬಾಗ ಮಾಡುತ್ತದೆ. ಖೈದಿಗಳನ್ನು ಕೋರ್ಟಿಗೆ ಕರೆದುಕೊಂಡು ಹೋಗುವುದು ತುಂಬಾ ಸುಲಭ. ನಂತರ ದಿಬ್ರುಗಢವು ಈಶಾನ್ಯದ ಕೊನೆಯಲ್ಲಿದೆ. ಮುಖ್ಯ ಭೂಮಿಗೆ ತಪ್ಪಿಸಿಕೊಳ್ಳಲು ಒಂದೇ ಒಂದು ಮಾರ್ಗವಿದೆ, ರಸ್ತೆ. ಪ್ರಾಯಶಃ ಇವುಗಳನ್ನು ಇಲ್ಲಿ ಇರಿಸಲು ಕಾರಣಗಳು ಫುಕನ್ ಹೇಳಿದರು. 1846ರಲ್ಲಿ ಸ್ಥಾಪಿಸಲಾದ ತೇಜ್ಪುರ್ ಸೆಂಟ್ರಲ್ ಜೈಲಿನ ನಂತರ ದಿಬ್ರುಗಢ ಜೈಲು ಅಸ್ಸಾಂನ 2ನೇ ಅತ್ಯಂತ ಹಳೆಯ ಕಾರಾಗೃಹವಾಗಿದೆ. ದಿಬ್ರುಗಢ ಜೈಲು ಭಾರತದ ಪೂರ್ವದ ಅತ್ಯಂತ ಕೇಂದ್ರ ಕಾರಾಗೃಹವಾಗಿದ್ದು ಅದರ ಸಂಕೀರ್ಣವು 15.54 ಎಕರೆ ಭೂಮಿಯನ್ನು ಹೊಂದಿದೆ. ದಿಬ್ರುಗಢದ ಪೂರ್ವ ಮತ್ತು ದಕ್ಷಿಣದಲ್ಲಿ ಅರುಣಾಚಲ ಪ್ರದೇಶವಿದೆ. ಮ್ಯಾನ್ಮಾರ್ ಮತ್ತು ಚೀನಾ ಅರುಣಾಚಲ ಪ್ರದೇಶವನ್ನು ಮೀರಿವೆ. ಅಸ್ಸಾಂನಲ್ಲಿ ದಂಗೆಯ ಆಂದೋಲನದ ಉತ್ತುಂಗದಲ್ಲಿ ಹಲವಾರು ಭಯಾನಕ ಉಲ್ಫಾ ಬಂಡುಕೋರರು ಇಲ್ಲಿ ನೆಲೆಸಿದ್ದರು. ಆದರೆ ಯಾವುದೇ ಘಟನೆ ನಡೆದಿಲ್ಲ. ಅಸ್ಸಾಂನ 2ನೇ ಅತ್ಯಂತ ಹಳೆಯ ಜೈಲು ತೇಜ್ಪುರ ಕೇಂದ್ರ ಕಾರಾಗೃಹದ ನಂತರ ದಿಬ್ರುಗಢ ಜೈಲು ಅಸ್ಸಾಂನ 2ನೇ ಅತ್ಯಂತ ಹಳೆಯ ಕಾರಾಗೃಹವಾಗಿದೆ. ಇದು ಕೈದಿಗಳನ್ನು ನಿರ್ವಹಿಸಲು ಸುಸಜ್ಜಿತವಾಗಿದೆ. 680 ಕೈದಿಗಳನ್ನು ಇರಿಸಬಹುದು. ಪ್ರಸ್ತುತ ಸುಮಾರು 450 ಮಂದಿ ದಾಖಲಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ಬಂಧಿತರಾಗಿರುವ ಜನರನ್ನು ಇರಿಸಲು ಇದು ವಿಶೇಷ ಮೂಲಸೌಕರ್ಯವನ್ನು ಹೊಂದಿದೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.